ಮಾತಾಡ್ತಾ ಇರೋದು ಮನೆ ಬಗ್ಗೆ. ಮನೆ ಬಗ್ಗೆ ಅಂದರೆ ನಾಲ್ಕನೇ ಮನೆ ಅಂದರೆ ಕೇಂದ್ರ ಸ್ಥಾನ. ಮನೆ ಕಟ್ಟೋದು, ಮನೆ ವಾಸವಾಗಿರೋದು, ಬಾಡಿಗೆ ಮನೆ ಇರೋದು, ಇಲ್ಲ ಮನೆ ಪರ್ಚೇಸ್ ಮಾಡೋದು, ಮನೆ ತಗೊಂಡು ಕಿರಿಕಿರಿ ಆಗಿರೋ ಒಂದು ವಿಚಾರ ಇದೆ. ಈ ನಾಲ್ಕನೇ ಮನೆ ಬಗ್ಗೆ ಹೇಳಬೇಕು ಅಂತಂದ್ರೆ ವಿದ್ಯೆ ಇದೆ, ಮತ್ತೆ ಗೃಹ ಇದೆ, ಮತ್ತೆ ವಾಹನ ಇದೆ, ಇನ್ನು ತಾಯಿಗೆ ಸಂಬಂಧಪಟ್ಟ ವಿಚಾರನೂ ಇದೆ. ಆದ್ರೆ ಅದು ಯಾವುದು ಮಾತಾಡಲ್ಲ ಇವಾಗ. ಮನೆ ಕಟ್ತೀರ, ಮನೆ ವಾಸ್ತು ರೀತಿ ಇರುತ್ತಾ, ಸ್ವಂತ ಮನೆ ಇರುತ್ತಾ, ಬಾಡಿಗೆ ಮನೆ ಇರುತ್ತಾ ಅನ್ನೋ ರೀತಿ ಮಾತಾಡ್ತಾರೆ. ಇದು ವಿಶೇಷ ಏನಪ್ಪಾ ಅಂತಂದ್ರೆ ಇದು ಕೇಂದ್ರ ಸ್ಥಾನ. 4 ಕಂಟಕ ಸ್ಥಾನ ಅಂತ ಇದಕ್ಕೆ. 4ನೇ ಮನೆಗೆ ಕೇಂದ್ರ ಸ್ಥಾನ ಪ್ಲಸ್ ಕಂಟಕ ಸ್ಥಾನ ಅಂತಾರೆ. ಈ ಕೇಂದ್ರ ಸ್ಥಾನ ಯಾಕೆ ಒಂದಕ್ಕೊಂದು ಕನೆಕ್ಷನ್ ಹೇಗಿರುತ್ತೆ ಅಂತಂದ್ರೆ, ಈ ಕೇಂದ್ರ ಸ್ಥಾನದಲ್ಲಿ 4ನೇ ಮನೆಯಲ್ಲೇ ಮನೆ ಶುಭಗ್ರಹದಿಂದ ಮನೆ ಕಟ್ತೀರಾ ಅಂತಲ್ಲ, ಯಾವುದೇ ಕೇಂದ್ರದಲ್ಲಿ ಶುಭಗ್ರಹದಿಂದ ಮನೆ ಕಟ್ಟಬಹುದು. ಅದು ಯಾವ ರೀತಿ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ 4 ಕೇಂದ್ರ ನಮ್ಗೆ ಗೊತ್ತು, 1, 4, 7, 10 1, 4, 7, 10 ಕೇಂದ್ರ ಸ್ಥಾನಗಳು. ಒಂದು ನಿಮಗೆ ಗೊತ್ತು, ನಮ್ಮ ಶರೀರ, ನಾವು 4 ತಾಯಿ ಮನೆ, 7 ಮದುವೆ ವಿಚಾರ, ಪಾರ್ಟ್ನರ್ ವಿಚಾರ, 10 ಉದ್ಯೋಗ ವಿಚಾರ. ಆದ್ರೆ ಮನೆಗೆ ಯಾವ ರೀತಿ ಲಿಂಕ್ ಕೊಡುತ್ತೆ, ಇದು ಮನೆ ಕಟ್ಟೋದಕ್ಕೆ ಯಾವ ರೀತಿ ಲಿಂಕ್ ಕೊಡುತ್ತೆ ಅಂತಂದ್ರೆ, 1ನೇ ಮನೆಗೆ 4ನೇ ಮನೆ ವಿಚಾರ, ಕುಟುಂಬದ ಇದು ಗೃಹದ ವಿಚಾರ. ಭಾವಕ್ಕೆ ಭಾವ ತಗೊಂಡಾಗ 7ನೇ ಮನೆ ಆಗುತ್ತೆ. ಅರ್ಥ ಆಗ್ತದೆ ನಿಮಗೆ? ಭಾವಕ್ಕೆ ಭಾವ ತಗೊಂಡಾಗ 7ನೇ ಮನೆ. ಭಾವಕ್ಕೆ ಭಾವ ಅನ್ನೋದೊಂದು ದೊಡ್ಡ ಸಬ್ಜೆಕ್ಟ್. ಅದು ಸಣ್ಣ ಸಬ್ಜೆಕ್ಟ್ ಅಲ್ಲ. ಅದು ಭಾವಕ್ಕೆ ಭಾವ ಅನ್ನೋದು 4ನೇ ಮನೆ 7ನೇ ಮನೆ ಆಗುತ್ತೆ. ಇನ್ನು 4 ಅದು ನಾನು ತೋರಿಸ್ತೀನಿ ಸರ್. ಇನ್ನು ಅದು ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ 5 ಎಕ್ಸಾಂಪಲ್. 4ನೇ ಮನೆಗೆ ಮತ್ತೆ ಅಪೋಸಿಟ್ ಮನೆ 10ನೇ ಮನೆ. ತಿಳ್ಕೊಳ್ಳಿ, 4ನೇ ಮನೆಗೆ ಅಪೋಸಿಟ್ ಮನೆ 10ನೇ ಮನೆ. ಅಂದ್ರೆ 4ನೇ ಮನೆಯಲ್ಲಿ ಗ್ರಹ ಇದ್ದು 10ನೇ ಮನೆ ನೋಡುತ್ತೆ, 10ನೇ ಮನೆಯಲ್ಲಿ ಗ್ರಹ ಇದ್ದು 4ನೇ ಮನೆ ನೋಡುತ್ತೆ. ಅಂದ್ರೆ 4ಕ್ಕೂ 10ಕ್ಕೂ 1ಕ್ಕೂ 4ಕ್ಕೂ 7ಕ್ಕೂ ಸಂಬಂಧ ಬಂದಂಗಾಯ್ತು. ಲಗ್ನ 12 ಭಾವ ಜಡ್ಜ್ ಮಾಡ್ಬೇಕಾದ್ರೆ ಲಗ್ನದ ಪ್ರಾಮುಖ್ಯತೆ ಬೇಕೇ ಬೇಕು ನಿಮ್ಗೆ. ಲಗ್ನದ ಪ್ರಾಮುಖ್ಯತೆ ಯಾವ ಭಾವನೂ ಜಡ್ಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂದ್ರೆ ಎಲ್ಲ ಭಾವ ಜಡ್ಜ್ ಮಾಡಬೇಕಾದ್ರೂ ಯಾವ ಭಾವದ ಯಾವ ಕೇಂದ್ರದಲ್ಲಿ ಶುಭಗ್ರಹ ಇದ್ದೋ ಮನೆ ಕಟ್ಬೋದು ಅನ್ನೋ ತೀರ್ಮಾನ ಬರಬೋದಲ್ಲ ನೀವು. ಅರ್ಥ ಆಯ್ತಾ? ಆ ರೀತಿಯಾಗಿ ಕೇಂದ್ರಾಧಿಪತಿ ತ್ರಿಕೋಣದಲ್ಲಿರಲಿ, ತ್ರಿಕೋಣಾಧಿಪತಿ ಕೇಂದ್ರದಲ್ಲಿರಲಿ, ಖಂಡಿತವಾಗಿ ಮನೆ ಕಟ್ಬೋದು. ಅದ್ರಲ್ಲಿ ಸಂಶಯನೇ ಪಡಬೇಡಿ. ಇವಾಗ ಯಾವ ರೀತಿ ಮನೆ ಕಟ್ಬೋದು, ಯಾವ ಗ್ರಹ ಇದೆ ಮನೆ ಕಟ್ಬೋದು ಅನ್ನೋ ವಿಚಾರದಲ್ಲಿ ಇನ್ನು ರವಿ 4ನೇ ಮನೆ ಇದ್ದಾನೆ. ಸಾಮಾನ್ಯವಾಗಿ ಪಾಪಗಳಿಗೆ ಮಾನ್ಯತೆ ಕೊಟ್ಟಿಲ್ಲ ಕೇಂದ್ರ ಸ್ಥಾನಗಳಲ್ಲಿ. ರವಿ, ಶನಿ, ರಾಹು ಕೇಂದ್ರಗಳಿಗೆ ಓನ್ಲಿ ಶುಭಗ್ರಹ ಮಾತ್ರ ಕೊಟ್ಟಿದ್ದಾರೆ ಜ್ಯೋತಿಷಿಗಳು. ರವಿ ಇದು ಯಾವ ರೀತಿ ಮನೆ ಕಟ್ಬೋದು, ವಿಶಾಲವಾಗಿ ಮನೆ ಕಟ್ಬೋದು. ಸರ್ಕಾರಿ ಕಚೇರಿ ಇದ್ದಂಗಿರುತ್ತೆ ಮನೆ. ಯಾಕೆಂದ್ರೆ ಅವ್ರು ಸರ್ಕಾರಿ ರೆಪ್ರೆಸೆಂಟ್ ಅವನು. ಚಂದ್ರ ಏನ್ ಮಾಡ್ತಾನೆ, ಮೋಹವಾಗಿರ್ತಾನೆ, ಅಂದ್ರೆ ಸುಂದರವಾಗಿರುತ್ತೆ ಮನೆ. ಕುಜ ಏನ್ ಮಾಡ್ತಾನೆ, ಆ ಮನೆ ಕಟ್ಬೇಕಾದ್ರೆ ಶುರು ಗಲಾಟೆ. ಆ ಮನೇಲಿ ಇರೋ ತನಕ ನಾವು ಗಲಾಟೆ ತಪ್ಪದಲ್ಲ. 4ನೇ ಮನೆ ಕುಜ ಸೇರ್ಕೊಂಡ್ಬಿಟ್ರೆ ಮನೇಲಿ ಗಲಾಟೆ ಆಗೋದು ಬಿಡೋದೇ ಇಲ್ಲ. ಅವನ ಕಾರಕತ್ವ ಅದು. ಅವರ ಕಾರಕತ್ವ ಕೊಟ್ಟೆ ಕೊಡ್ಬೇಕು. ಬುಧ ಇದೆ, ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಿರುತ್ತೆ ಅವರು. ಅವ್ರ ಮನೆ ನೋಡಿದ ತಕ್ಷಣ ಆ ಒಂದು ಮೂಡ್ ಬರ್ಬೇಕು ಅವ್ರಿಗೆ. ಇನ್ನು ಗುರು ವಾಸ್ತು ಪ್ರಕಾರ ಇರುತ್ತೆ ಮತ್ತು ಪುರೋಹಿತ ಪ್ರಕಾರ ಇರುತ್ತೆ, ಈ ಮತ್ತೆ ಸಾಂಪ್ರದಾಯಿಕ ಪ್ರಕಾರ ಇರುತ್ತೆ ಗುರು. ಶುಕ್ರ ನಮಗೆ ಗೊತ್ತು, ಆಡಂಬರ, ಫ್ಯಾನ್ಸಿ, ಓನ್ಲಿ ಅವರು ಎಲ್ಲ ರೀತಿಯಲ್ಲೂ ಫ್ಯಾನ್ಸಿ ಆಗಿ ಪಟ್ಟಿರ್ತಾರೆ. ಮನೆ ಸುಂದರವಾಗಿರುತ್ತೆ. ಶನಿ ಹಳೆ ಮನೆ, ಅರ್ಥ ಇದೆ. ಹೊಸ ಮನೆ ಇಲ್ಲ, ಹೊಸ ಮನೆ ಕಟ್ಟುದು ಅದು ಲುಕ್ ಹಳೆ ಮನೆ ತರ ಇರುತ್ತೆ, ಅಲ್ಲಿ ದುಃಖ ಜಾಸ್ತಿ ಇರುತ್ತೆ. ಇನ್ನು ರಾಹುಕೇತುಗಳು ಮಾಂತ್ರಿಕ ಮನೆ. ಅದು ಏನೋ ಮಾಯಾ, ಮಂತ್ರ, ವ್ಯಭಿಚಾರ, ಈ ಥರದ ಮೋಸ, ಈ ಥರದ್ದೆಲ್ಲ ಸಂಬಂಧಪಡುತ್ತೆ. ಅಂದ್ರೆ ಇದು ಹೇಳ್ಬಿಡ್ತೀವಿ, ಇದು ಸತ್ಯಾಂಶ ತೋರಿಸ್ಬೇಕಲ್ಲ ನಮಗೆ. ಬುಧ ಇದ್ದ ಸಾಹಿತ್ಯದ ಮನೆ ಕಟ್ಟಿಯಪ್ಪ ನೀನು ಅಂತ ಹೇಳ್ಬಿಡ್ತು, ಸತ್ಯಾಂಶ ತೋರಿಸ್ಬೇಕಲ್ಲ. ಸತ್ಯಾಂಶ ತೋರಿಸ್ಬೇಕಾದ್ರೆ ಲಗ್ನಕ್ಕೆ 4ನೇ ಮನೆ ಇದ್ದಾನೆ, ಸ್ವಂತ ಪ್ರಯತ್ನದಿಂದ ಮನೆ ಕಟ್ತಾನೆ. ಕುಟುಂಬದಲ್ಲಿದ್ರೆ ಯಾರು 4ನೇ ಮನೆಯವನು ಕುಟುಂಬದ ಸಹಾಯದಿಂದ ಮನೆ ಕಟ್ತಾನೆ. ಮನೆಗೆ ಯಾರು ಬೇಕಾದ್ರೆ ಮಾಡ್ಬೋದು, ತಾಯಿ, ತಂದೆ, ಅಣ್ಣ, ತಮ್ಮದು ಇರ್ಬೇಕಾದ್ರೆ ಕುಟುಂಬದ ನಂಬರ್ಸು. 3ನೇ ಮನೆಯಲ್ಲಿದ್ದ 4ನೇ ಮನೆ ಅಧಿಪತಿ ಸೋದರರ ಸಹಾಯದಿಂದ ಮನೆ ಕಟ್ತಾನೆ, ಇಲ್ಲ ಧೈರ್ಯ ಸಹಾಯದಿಂದ ಮನೆ ಕಟ್ತಾನೆ.
ನಾಲ್ಕನೇ ಮನೆ ಇದ್ರೆ ತಾಯಿ ಪ್ರಾಪರ್ಟಿನೇ ಬರ್ಬೋದು, ತಾಯಿನೇ ದುಡ್ಡು ಕೊಟ್ಟು ದುಡ್ಡಿಸ್ಬೋದು. 5ನೇ ಮನೆ ಪೂರ್ಣ ಪುಣ್ಯ ಸ್ಥಾನದ ಮನೆ ಕಟ್ತೀಯ ನೀನು. 5ನೇ ಮನೆಯಲ್ಲಿ ಏನಾದ್ರು ನ್ಯಾಯ ಇದ್ರೆ, ಇಲ್ಲ ಮಕ್ಕಳೇ ನೀನು ಸಪೋರ್ಟ್ ಮಾಡ್ಬೋದು. 6ನೇ ಮನೆ ಸಾಲ ತಗೊಂಡು ಮನೆ ಕಟ್ತೀಯ ನೀನು. 6ನೇ ಮನೆಯಲ್ಲಿ ಇದೆ. 7ನೇ ಮನೆಯಲ್ಲಿ ಪತ್ನಿ ಇಲ್ಲ ಅಂದ್ರೆ ಯಾವುದೇ ಪಾರ್ಟ್ನರ್ ಮನೆ ಕಟ್ಬೋದು, ಯಾವ ಹೆಂಡತಿ ಸಪೋರ್ಟ್ ಮಾಡ್ಬೋದು, ಇಲ್ಲ ಮಾವನ ಕಡೆಯಿಂದ ಸಪೋರ್ಟ್ ಬರ್ಬೋದು, ಇಲ್ಲ ಅಂದ್ರೆ ಯಾವುದೇ ಪಾರ್ಟ್ನರ್ ಇಂದ ಸಪೋರ್ಟ್ ಬರ್ಬೋದು. ಅಷ್ಟಮ ಮನೆ ಕಟ್ಟು ಮಾಡ್ಕೋತೀಯ ನೀನು. ಮನೆ ಕಟ್ಟು ಶಾಸ್ತ್ರದ ಇರಲ್ಲ ಅದು. 9ನೇ ಮನೆ ಭಾಗ್ಯ ಮನೆ, ಪಿತೃ ಇಲ್ಲ ನಿಮ್ ತಂದೆ ಇಲ್ಲ ನಿಮ್ ತಾತನ ದುಡ್ಡಿಂದ ಮನೆ ಕಟ್ಬೋದು. 11ನೇ ಮನೆ ಕರ್ಮಸ್ಥಾನ, 10ನೇ ಮನೆ ಕರ್ಮಸ್ಥಾನ, ನೀನ್ ಮಾಡೋ ಉದ್ಯೋಗ ಸಹ ಮನೆ ಕಟ್ತೀಯ. 11 ಯಾವುದೇ ರೀತಿ ಲಾಭ ಮನೆ ಕಟ್ಬೋದು. 12 ಮನೆ ಕಟ್ಟುದನ್ನು ನೀನ್ ಲಾಸ್ ಮಾಡ್ಕೋತೀಯ ಅಂತ ಹೇಳ್ಬಿಟ್ಟು ಸತ್ಯಾಂಶ ತೋರಿಸ್ಬೇಕಾದ್ರೆ ನಾವೇ ಜ್ಯೋತಿಷ್ಯ ಹೇಳ್ಬಿಡ್ತೀವಿ, ಹೇಳಕ್ ಸಲೀಸು, ಕೇಳಕ್ ಚೆನ್ನಾಗಿರುತ್ತೆ, ಅನುಭವದಿಂದ ತೋರಿಸ್ಬೇಕಲ್ಲ ಸರ್. ಅದಕ್ಕೆ ಇವಾಗ ಅನುಭವದಿಂದ ಎಷ್ಟು ಮಾತ್ರ ಸತ್ಯಾಂಶ ತೋರಿಸುತ್ತೆ. ಇನ್ನೂ ಚಾರ್ಟ್ ಹೋಗಿಲ್ಲ. 4ನೇ ಮನೆಯಲ್ಲಿ ಉದಾಹರಣೆ ತಗೊಳ್ಳಿ, ಮೇಷ ಲಗ್ನ. ಅರ್ಥ ಆಯ್ತಾ? ಮೇಷ ಲಗ್ನಕ್ಕೆ 4ನೇ ಅಧಿಪತಿ ಯಾರೋ ಚಂದ್ರ. ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಭಾವ ಜಡ್ಜ್ ಮಾಡಬೇಕಾದ್ರೂ 4ನೇ ಮನೆಯಲ್ಲಿ ಯಾರಿದ್ದಾರೆ, 4ನೇ ಮನೆ ಅಧಿಪತಿ ಏನಾಗಿದ್ದಾನೆ, ಶುಕ್ರ ಕಾರಕ ಏನಾಗಿದ್ದಾನೆ, ಇದು ಯೂನಿವರ್ಸಲ್ ರೂಲ್. 3 ಜನ ಕಂಪಲ್ಸರಿ 12 ಭಾವ ಜಡ್ಜ್ ಮಾಡಬೇಕಾದ್ರೂ ಈ ರೂಲ್ ಜ್ಯೋತಿಷಿಗೆ ಗೊತ್ತಿರಬೇಕು. 4ನೇ ಮನೆ ಯಾರು ಬೇಕಾದ್ರೆ ಇರ್ಬೋದು, 4ನೇ ಮನೆ ಯಾರು ಬೇಕಾದ್ರೂ ದೃಷ್ಟಿಸ್ಬೋದು, 4ನೇ ಅಧಿಪತಿ ಎಲ್ಲಿ ಬೇಕಾದ್ರೆ ಇರ್ಬೋದು, ಅವ್ರ ಪಾಪಗಳ ಸಂಬಂಧ ಶುಭಗಳ ಸಂಬಂಧ ಇರ್ಬೋದು. ಶುಕ್ರ ಕಾರಕ ಬಲಾಢ್ಯವಾಗಿರ್ಬೇಕು. ಈ 3 ಬಲಾಢ್ಯವಾಗಿದ್ದರೆ ಮಾತ್ರ ಅವ್ನ ಮನೆ ಕಟ್ಟಕ್ಕೆ ಸಾಧ್ಯತೆ. ಅರ್ಥ ಆಯ್ತಾ? ಈ 3 ಬಲಾಢ್ಯವಾಗಿರ್ಬೇಕಲ್ಲ. ಅಂದ್ರೆ ಮೇಷ ಲಗ್ನಕ್ಕೆ 4ನೇ ಮನೆ ಯಾರಾಯ್ತು, ಕಟಕ ಆಯ್ತು. ಆದ್ರೆ 4ನೇ ಅಧಿಪತಿ ಚಂದ್ರ. 4ನೇ ಮನೆ ಯಾರು ಇರ್ತಾರೆ, ಯಾರು ಬಿಟ್ಟಿರ್ತಾರೆ, ಯಾರು ನೋಡಿರ್ತಾರೆ. 4ನೇ ಮನೆ ಲಗ್ನದಲ್ಲಿದ್ರೆ ಮನೆ ಕಟ್ತಾನೆ. ಯಾಕೆ? ಮಿತ್ರನ ಮನೆ ಅದು. ಅರ್ಥ ಆಯ್ತಾ? ವೃತ್ತಿ ಚಂದ ಇರಬೇಕು. ಚಂದ್ರ ವಿಚಾರದಲ್ಲಿ ಕಂಪಲ್ಸರಿ ಆಗಿ ಯಾವುದೇ ಚಂದ್ರ ವಿಚಾರದಲ್ಲಿ ಮುಹೂರ್ತಕ್ಕಾಗಲಿ, ಪ್ರತ್ಯಲಕ್ಕಾಗಲಿ, ಜ್ಯೋತಿಷ್ಕಾಗಲಿ ಅವನ ಪಕ್ಷಬಲ ಉಳ್ಳವನಾಗಿದ್ದಾನ, ಇಲ್ಲ ವೃತ್ತಿ ಚಂದ್ರ ಇದ್ದಾನ ಅಂತ ನೀವು ಗಮನಿಸಲೇಬೇಕು. ಇದು ಜ್ಯೋತಿಷದ ರೂಲ್ಸ್ ಇವೆಲ್ಲ. ಅರ್ಥ ಆಯ್ತಾ? ಮನೆ ಕಟ್ತಾನೆ. ಯಾಕೆ ಮನೆ ಕಟ್ತಾನೆ? ಲಗ್ನದಲ್ಲಿ ಇದ್ದಾನೆ, ಮಿತ್ರನ ಮನೆ. 4ನೇ ಮನೆಗೆ ದಶಮಕ್ಕೆ ಬರ್ತಾನೆ. ಅರ್ಥ ಆಯ್ತಾ? ತನ್ನ ಭಾವಕ್ಕೆ ಎಲ್ಲಿ ಬರ್ತಾನೆ ಅನ್ನೋ ಜ್ಯೋತಿಷಿಗೆ ಖಂಡಿತವಾಗಿ ಗೊತ್ತಿರಬೇಕು. ಯಾವ ಭಾವ ಜಡ್ಜ್ ಮಾಡ್ತೀವೋ ಆ ಭಾವಕ್ಕೆ ಆಗ್ರಹ ಇಲ್ಲಿ ಹೋಗುತ್ತೆ. ಇದು ಭಾವಕ್ಕೆ ಭಾವ ದೊಡ್ಡ ಬುಕ್ಕೆ ಇದೆ, ದೊಡ್ಡ ಫಾರ್ಮುಲಾ ಇದು. ಅರ್ಥ ಆಯ್ತಾ? ನೆಗ್ಲಿಜ್ ಮಾಡೋ ಫಾರ್ಮುಲಾ ಅಲ್ಲ. ಭಾವಕ್ಕೆ 10ನೇ ಮನೆಗೆ ಬರ್ತಾನೆ, ತನ್ನ ಭಾವಕ್ಕೆ. ಮತ್ತೆ ಲಗ್ನದಲ್ಲೇ ಇರ್ತಾನೆ, ಮಿತ್ರನ ಮನೇಲಿ ಇರ್ತಾನೆ, ಮನೆ ಕಟ್ತಾನೆ. ಅದು ಸೆಕೆಂಡ್ರಿ. ಅಲ್ಲಿ 3 ನಕ್ಷತ್ರ ಇರುತ್ತೆ. ಅಲ್ಲಿ ಅಶ್ವಿನಿ ನಕ್ಷತ್ರ ಇರ್ಬೋದು, ಭರಣಿ ನಕ್ಷತ್ರ ಇರ್ಬೋದು, ಕೃತಿಕಾ ನಕ್ಷತ್ರ ಇರ್ಬೋದು. ಫಾರ್ಮಾಲಿಟಿ ಏನಿರುತ್ತೆ, ಶುಭಗ್ರಹ ನಕ್ಷತ್ರ ಇರಬೇಕು, ತ್ರಿಕೋಣಾಧಿಪತಿ ನಕ್ಷತ್ರ ಇರಬೇಕು, ಲಗ್ನಾಧಿಪತಿ ನಕ್ಷತ್ರ ಇರಬೇಕು. ಕೇತು ನಕ್ಷತ್ರದಲ್ಲಿ ಅದು ಸಂಬಂಧ ಅಲ್ಲ. ಭರಣಿ ನಕ್ಷತ್ರ ಈ ಲಗ್ನಕ್ಕೆ ಯೋಗ್ಯ ನಕ್ಷತ್ರ ಅಲ್ಲ. ಮತ್ತೆ ಇನ್ನೊಂದು ನಕ್ಷತ್ರ ಕೃತಿಕಾ ನಕ್ಷತ್ರ ಪೂರ್ಣಪುಣ್ಯಾಧಿಪತಿ ನಕ್ಷತ್ರ ಇರ್ಬೋದು. ಸಾರಿನ ಫಾರ್ಮುಲಾ ಹೇಳ್ತಾರೆ ನಮ್ಮ ಸಾರು. ತಾರಾಬಲ ಇರಬೇಕು ಕಂಪಲ್ಸರಿ. ಯಾವುದೇ ನಕ್ಷತ್ರದಲ್ಲಿ ತಾರಾಬಲ ಇದ್ರೆ ಆ ದಶಾನಾಥ ಚಂದ್ರ ಬಲಿಷ್ಠ ಆಗ್ತಾನೆ. ಜನ್ಮ ನಕ್ಷತ್ರಕ್ಕೆ ತಾರಾಬಲ, ಜನ್ಮ ನಕ್ಷತ್ರಕ್ಕೆ 2, 4, 6, 8 ಅಲ್ಲ ಸಮಸಂಖ್ಯೆಯಲ್ಲಿದ್ದರೆ ತಾರಾಬಲ ಇದೆ ಅಂತಲೋ, ಅಮ್ಮ ಸಂಖ್ಯೆಯಲ್ಲಿದ್ರೆ ತಾರಾಬಲ ಇಲ್ಲ. ಜನ್ಮ ನಕ್ಷತ್ರಕ್ಕೆ ತಾರಾಬಲ ಇದ್ದು ಆ ನಕ್ಷತ್ರ ಸುತ್ತಾದ್ರೆ ಮನೆ ಕಟ್ತಾನೆ. ಏನ ಚಂದ್ರ 4ನೇ ಅಧಿಪತಿ ಯಾರೋ ಚಂದ್ರ, ಅದೇ 2ನೇ ಮನೆಯಲ್ಲಿದ್ದ. ಎಲ್ಲಿ? ಋಷಭದಲ್ಲಿ. ಅದೇ ತನ್ನ ಉಚ್ಚ ಸ್ಥಾನ. ಲಗ್ನಕ್ಕೆ 2ನೇ ಮನೆಯಲ್ಲಿ ಅಮೋಘವಾದ ದೃಷ್ಟಿ ಕೊಡ್ತಾನೆ ಚಂದ್ರ. 4ನೇ ಮನೆಗೆ ಬರ್ತಾನೆ, 11ನೇ ಮನೆಗೆ ಬರ್ತಾನೆ. 4ನೇ ಮನೆಗೆ ಲಾಭಕ್ಕೆ, ಲಗ್ನಕ್ಕೆ 2ನೇ ಮನೆ, ತನ್ನ ಉಚ್ಚ ಸ್ಥಾನ, ತನ್ನ ಸ್ವನಕ್ಷತ್ರ ಇದೆ. ಎಲ್ಲ ಫೇವ್ರೆಟ್ ನಕ್ಷತ್ರ ಅಲ್ಲಿರೋದು. ಮೃಗಶಿರ ನಕ್ಷತ್ರ, ಭಾಗ್ಯಯುತ ನಕ್ಷತ್ರ, ಕೃತಿಕಾ ನಕ್ಷತ್ರ, ತ್ರಿಕೋಣಾಧಿಪತಿ ನಕ್ಷತ್ರ, ಇದು ರೋಹಿಣಿ ನಕ್ಷತ್ರ, ಸ್ವಂತ ನಕ್ಷತ್ರ. ಮನೆ ಕಟ್ಟಿ ಕೊಡ್ತಾನೆ. ಮಿಥುನಕ್ಕೆ ಬರ್ತಾನೆ. ಮಿಥುನ ಮನೆ 3ನೇ ಭಾವ, ತನ್ನ ಭಾವಕ್ಕೆ 12ನೇ ಬರ್ತಾನೆ. ಅರ್ಥ ಆಯ್ತಾ? ಅಲ್ಲಿ ಮೃಗಶಿರ 6 ನಕ್ಷತ್ರದಲ್ಲಿ ಮನೆ ಕಟ್ಟಕ್ಕಾಗಲ್ಲ. ರಾವ ನಕ್ಷತ್ರದಲ್ಲಿ, ಪುನಃ ನಕ್ಷತ್ರದಲ್ಲಿ ಮನೆ ಕಟ್ಬಹುದು. ಇನ್ನ ಚಂದ್ರ 4ನೇ ಮನೆಯಲ್ಲಿ ಬರ್ತಾನೆ, ಮನೆ ಕಟ್ತಾರೆ. 5ನೇ ಮನೆ, 5ನೇ ಮನೆಗೆ ಬಂದ ಲಗ್ನಕ್ಕೆ 5ನೇ ಮನೆ, ತನ್ನ ಭಾವಕ್ಕೆ 2ನೇ ಮನೆ. ಯಾವುದು ಯಾವ ಭಾವ ಜಡ್ಜ್ ಮಾಡ್ತಾ ಇದೀವೋ ಆ ಭಾವಕ್ಕೆ 2ನೇ ಮನೆ. ಅಲ್ಲಿ ಯಾವ ನಕ್ಷತ್ರಗಳಿದೆ ಆ ನಕ್ಷತ್ರದ ಮೇಲೆ ಫಲ ಹೋಗುತ್ತೆ. ನಕ್ಷತ್ರ ಅಂದ್ರೆ ಅಲ್ಲಿ 5ನೇ ಮನೆಯಲ್ಲಿ ಯಾವ್ದು ಇರುತ್ತೆ? ಮಕ ನಕ್ಷತ್ರ, ಕುಂಭ ನಕ್ಷತ್ರ, ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ ಕೂತ್ಕೊಂಡ್ರೆ ಏಕರಾಶಿ. ಮಕ ನಕ್ಷತ್ರ ಕೇತು ನಕ್ಷತ್ರ ಸಮತ ಅಲ್ಲ. ಭರಣಿ ನಕ್ಷತ್ರ ಮಿಶ್ರ ಫಲ. ಇನ್ನು 6ನೇ ಮನೆ, ಲಗ್ನಕ್ಕೆ 6ನೇ ಮನೆ ಯಾವುದು? ಕನ್ಯಾ. ಕನ್ಯಾ ಪರಮ ಮಿತ್ರ ನಕ್ಷತ್ರ, ಆದ್ರೆ ಷಷ್ಠ ಸ್ಥಾನ.
ಅಂದ್ರೆ ಸಾಲ ಸೋಲ. ಇದು ತನ್ನ ಮನೆಗೆ ಬರ್ತಾನೆ, ಮೂರನೇ ಮನೆಗೆ ಬರ್ತಾನೆ. ಯಾವ ಭಾವ ಜಡ್ಜ್ ಮಾಡ್ತಾ ಇದೀವೋ ಆ ಭಾವಕ್ಕೆ, ಅರ್ಥ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್ ಇದು. ಆ ಭಾವಕ್ಕೆ ಮೂರನೇ ಮನೆ ಬರ್ತಾನೆ, ಅದು ಮಿತ್ರ ಫಲ. ಇನ್ನು ಏಳನೇ ಮನೆ ಅಂದ್ರೆ ಲಗ್ನಕ್ಕೆ ಸಪ್ತಮ, ಅವನಿಗೆ ಜನರಿಗೆ ಯಾರು ಶತ್ರುಗಳಿಲ್ಲ, ತುಲಾ ರಾಶಿ, ಮಿತ್ರನ ಮನೆ ಒಳ್ಳೆ ರಾಶಿ. ಅಂದ್ರೆ ಸಪ್ತಮದಲ್ಲಿ ಜನ ಒಳ್ಳೆ ಫಲ ಕೊಡ್ತಾರೆ. ಮನೆ ಕಟ್ಟೋರಿಗೆ ನಾಲ್ಕನೇ ಮನೆ ಮತ್ತೆ ನಾಲ್ಕನೇ ಮನೆ ಬರ್ತಾರೆ. 4ಕ್ಕೆ 4. ಹಲೋ ಹೇಳಿ ಯಾರು? 4ಕ್ಕೆ 4, ಅರ್ಥ ಆಯ್ತಾ? ಲಗ್ನಕ್ಕೆ ಸಪ್ತಮ. ಅಷ್ಟಮಕ್ಕೆ ಹೋದ ಫಲ ಇಲ್ಲ, ನೀಚ. ಅಷ್ಟಮಕ್ಕೆ ಹೋಗದೆ ಫಲ, 4ನೇ ಅಧಿಪತಿ ಅಷ್ಟಮಕ್ಕೆ ಹೋದ್ರೆ ಫಲ ಇರ್ತದೆ, ಫಲ ಇಲ್ಲ, ನೀಚ ಸ್ಥಾನ. ತನ್ನ ಮನೆಗೆ 5ನೇ ಮನೆಗೆ ಬರ್ತಾನೆ, ಅದು ಫಲ ಇಲ್ಲ. ಭಾಗ್ಯಕ್ಕೆ ಹೋಗ್ತಾನೆ, ವಿಪರೀತ ರಾಜಯೋಗ. ಯಾವತ್ತು ಕೇಂದ್ರಾಧಿಪತಿ ತ್ರಿಕೋಣಕ್ಕೆ ಹೋಗ್ತಾನೋ ಅದು ಗುರು ಮನೆಗೆ, ತನ್ನ ಮಿತ್ರನ ಮನೆಗೆ. ಕೇಂದ್ರಾಧಿಪತಿ ತ್ರಿಕೋಣದಲ್ಲಿದ್ರು ರಾಜಯೋಗ, ತ್ರಿಕೋಣಾಧಿಪತಿ ಕೇಂದ್ರದಲ್ಲಿದ್ರು ರಾಜಯೋಗ. ಇವನು ಯಾರು? ಕೇಂದ್ರಾಧಿಪತಿ. ತ್ರಿಕೋಣಕ್ಕೆ ಹೋದ, ಪಾಕಿಸ್ತಾನಕ್ಕೆ ಹೋದ, ಮಿತ್ರನ ಮನೆಗೆ ಹೋದ. ಆದರೆ ತನ್ನ ಭಾವಕ್ಕೆ ಸಟ್ಟು ಕೊಟ್ಟು ಹೋಗ್ತಾನೆ. ಯಾವ ಭಾವ ಜಡ್ಜ್ ಮಾಡ್ತಾ ಇದೀವೋ ಆ ಭಾವಕ್ಕೆ 6ನೇ ಮನೆ ಹೊರಟೋಗ್ತಾನೆ, ಅಲ್ಲಿ ಮಿತ್ರ ಫಲ ಬರ್ಬೋದು. ಇನ್ನು ದಶಮ ಮಕರ ಹೇಳಿ. ಹಲೋ, ಮಕರ ದಶಮ ಸ್ಥಾನ, ಕರ್ಮಸ್ಥಾನ, ಶನಿ ಮನೆ. ಇವ್ರು ಶತ್ರುಗಳು ಯಾರು ಫಲ ಕೊಟ್ಟೆ ಕೊಡ್ತಾನೆ. ಆದ್ರೆ ಯಾವ ಭಾವ ಜಡ್ಜ್ ಮಾಡ್ತೀವೋ ಅದಕ್ಕೆ ಸಪ್ತಮಕ್ಕೆ ಬರ್ತಾನೆ. ಅಲ್ಲೂ ಕೇಂದ್ರ, ಇಲ್ಲೂ ಕೇಂದ್ರ. ಮತ್ತೆ 11ನೇ ಮನೆ ಲಗ್ನಕ್ಕೆ ಬಾಧಕ ಸ್ಥಾನ. ಬಾಧಕ ಸ್ಥಾನದಲ್ಲಿ ಯಾರೇ ಒಂದು ತೊಂದರೆ ಇದ್ದೇ ಇರುತ್ತೆ. ಆಮೇಲೆ ತನ್ನ ಭಾವಕ್ಕೆ ಅಷ್ಟಮ, ಅರ್ಥ ಆಯ್ತಾ? ತನ್ನ ಭಾವಕ್ಕೆ ಯಾವ ಭಾವ? 4ನೇ ಭಾವಕ್ಕೆ ಕಟಕಕ್ಕೆ ಅಷ್ಟಮ ಬರ್ತಾನೆ, ಕುಂಭ, ಅರ್ಥ ಆಯ್ತಾ? ಅಷ್ಟಮ ಬರ್ತಾನೆ, ಸಪ್ತಮ ಬರ್ತಾನ. ಮತ್ತೆ ಹೇಳಿ, ಮತ್ತೆ ವ್ಯಯಕ್ಕೆ ಹೋದ್ರೆ ಮಿತ್ರನ ಮನೆ, ವಾಟ್ರಿಸ್ ಸೈನ್ ಪ್ಲಾನೆಟ್ ವಾಟ್ರಿಸ್ ಸೈನ್ ಅಲ್ಲೇ ಇದೆ, ಅರ್ಥ ಆಯ್ತಾ? ಆದ್ರೆ ತನ್ನ ಭಾವಕ್ಕೆ 5ನೇ ಮನೆ ಬರ್ತಾನೆ, ಲಗ್ನಕ್ಕೆ 5ನೇದು ಬರ್ತಾನೆ. ಮತ್ತೆ ಅದು 3 ನಕ್ಷತ್ರ ಇರುತ್ತೆ. ಉತ್ತರಾಭಾದ ನಕ್ಷತ್ರದಲ್ಲಿ ಫಲ ಇಲ್ಲ, ಪೂರ್ವಭಾದ ನಕ್ಷತ್ರದಲ್ಲಿ ಫಲ ಇರುತ್ತೆ. ರೇವತಿ ನಕ್ಷತ್ರ ಈ ಲಗ್ನಕ್ಕೆ ಒಳ್ಳೆ ನಕ್ಷತ್ರ ಅಲ್ಲ. ತಾರಾಬಲದಲ್ಲಿ ಬೇಕಾದ್ರೆ ಬರ್ಬೋದು, ಆದ್ರೆ ಅಷ್ಟಾಲ್ ಒಳ್ಳೆಯವನಲ್ಲ. ಈ ರೀತಿಯಾಗಿ ಫಲ ಹೇಳ್ಬೋದು. ಇನ್ನು ಈ ರೀತಿಯ ಫಲ ಹೇಳ್ಬಿಡ್ತೀವಿ, ಬರಬೇಕಲ್ಲ ಸತ್ಯ. ಸತ್ಯ ತೆಗಿಬೇಕಾದ್ರೆ ಈ ಚಂದ್ರನಿಗೆ ಗುರು ವಿಧಿ ಇರಬೇಕು. ಇದು ಈ ಗುರು ವಿಧಿ ಇದ್ದು ಯಾವುದೇ ಭಟಕದಲ್ಲಿ 12 ಮನೆ ಯಾವುದೇ ಮನೆ ಕೂತ್ಕೊಂಡು ಮನೆ ಕಟ್ಟಕತ್ತ ಅಂತ ಹೇಳ್ಬೋದು. ಯಾಕೆ? ಭಾಗ್ಯಾಧಿಪತಿ ಮತ್ತು ಕೇಂದ್ರಾಧಿಪತಿ, ತ್ರಿಕೋಣಾಧಿಪತಿ ಮತ್ತು ಕೇಂದ್ರಾಧಿಪತಿ ಸಂಯೋಗ. ಅಪ್ಪಟ ಗಜಕೇಶ್ವರ ಯೋಗ. ಗಜಕೇಶ್ವರ ಯೋಗ ಅಂತ ಇದ್ರಿ, ಎಲ್ಲ ಗಜಕೇಶ್ವರ ಯೋಗ ಅಲ್ಲ. ಕೇಂದ್ರಾಧಿಪತಿ ಜೊತೆಲಿ ತ್ರಿಕೋಣಾಧಿಪತಿ ಸೇರೋದು ಗಜಕೇಶ್ವರ ಯೋಗ. ಅದು ಪ್ಯೂರ್ಲಿ ಗಜಕೇಶ್ವರ ಯೋಗ. ಅದು ಮತ್ತೆ ಯಾವುದೇ ಕೇಂದ್ರ ತ್ರಿಕೋಣದಲ್ಲಿ ಇರಲಿ, ಷಷ್ಠ ಅಷ್ಟಮ ವ್ಯಯ ಬಿಟ್ಬಿಟ್ಟು ಯಾವುದೇ ಕೇಂದ್ರ ತ್ರಿಕೋಣದಲ್ಲಿ ಇರಲಿ, ಖಂಡಿತವಾಗೂ ಫಲ ಬಂದೇ ಬರುತ್ತೆ, ಅನುಮಾನ ಬಿಡಬೇಡಿ. ಇನ್ನೊಬ್ಬ ಇದು ಸ್ಪೆಷಲ್ ಟೆಕ್ನಿಕ್. ಇದು ಮೇಷ ಟೆಕ್ನಿಕ್ ಹುಟ್ಟಿರೋರಿಗೆ ರವಿ ಎಕ್ಸಾಲ್ಟೇಷನ್ ಇರ್ತಾನೆ, ಚಂದ್ರ ಅಲ್ಲೇ ಇರ್ತಾನೆ, ಮತ್ತೆ ಇನ್ನೊಬ್ಬ ಯಾರು ಗುರು ಅಲ್ಲೇ ಇರ್ತಾನೆ. 3 ಒಳ್ಳೆ ಕಾಂಬಿನೇಷನ್. ಗುರು, ಚಂದ್ರ, ರವಿ ಪರಸ್ಪರ ಮಿತ್ರರು. ಆದ್ರೆ ಅಮಾವಾಸ್ಯೆ ಇರ್ಬೇಕು ಅವನು. ರವಿ ಅಲ್ಲಿ ಇರ್ಬೇಕಾದ್ರೆ, ಚಂದ್ರ ಅಲ್ಲಿ ಇರ್ಬೇಕಾದ್ರೆ, ಚಂದ್ರ ರವಿ ಯುತಿ ಇರ್ಬೇಕಾದ್ರೆ ಅವತ್ತು ಅಮಾವಾಸ್ಯೆ ಇರ್ಬೇಕು. ಈ ಮೇಷ ಲಗ್ನದಲ್ಲಿ ಅಮಾವಾಸ್ಯೆ ಹುಟ್ಟಿದ್ರು ಯೋಗನೇ. ಯಾಕೆ ಅಂದ್ರೆ 4ನೇ ಮನೆ ಅಧಿಪತಿ ಚಂದ್ರ ಆಗ್ತಾನೆ, 5ನೇ ಅಧಿಪತಿ ರವಿ. ಪೂರ್ವ ಪುಣ್ಯಾಧಿಪತಿ ಯಾರು? ರವಿ. ಕೇಂದ್ರಾಧಿಪತಿ ಒಬ್ಬ, ತ್ರಿಕೋಣಾಧಿಪತಿ ಒಬ್ಬ ಅಲ್ಲಿದೆ, ಇನ್ನೊಬ್ಬ ತ್ರಿಕೋಣಾಧಿಪತಿ ಗುರು. ಇವ್ರ ಕಾಂಬಿನೇಷನ್ ಎಂತ ಕಾಂಬಿನೇಷನ್ ರೀ? ಮಿತ್ರ ಕಾಂಬಿನೇಷನ್. ಆಧಿಪತ್ಯದಲ್ಲಿ ಯಾವ್ದು ದೋಷ ಇಲ್ಲ. ಯಾವುದೇ ಪಚಕದಲ್ಲಿ ಎಲ್ಲಿ ಬೇಕಾಗ್ತದೆ ಫಲ ಕೊಡ್ತಾರೆ ಅಂತ ಹೇಳ್ಬೋದು, ಫಲ ಕೊಡ್ತಾರೆ ಅಂತ ಹೇಳ್ಬೋದು. ಬೆಸ್ಟ್ ಕಾಂಬಿನೇಷನ್. ಇನ್ನೊಬ್ರು ಯಾರು ಕೊಡ್ಬೋದು ಇವರಿಗೆ? ಇನ್ಯಾರು ಒಳ್ಳೆಯವರಲ್ಲ. ಯಾಕೆಂದ್ರೆ ಬುಧ ಈ ಲಗ್ನಕ್ಕೆ ಒಳ್ಳೆಯವರಲ್ಲ. ಬುಧ ಅಂದ್ರೆ ಅವನು ಸ್ವಲ್ಪ ತಕ್ರಾರು. ಶನಿ ಈ ಲಗ್ನಕ್ಕೆ ಬಾಧಕ ಸ್ಥಾನ. ರಾವತಿಗಳು ಈ 3 ಕಾಂಬಿನೇಷನ್, ಈ 3 ಜನದ ಕಾಂಬಿನೇಷನ್, ಮತ್ತೆ ಇನ್ನೊಬ್ಬ ಕಾಂಬಿನೇಷನ್ ಕುದಿರ್ಬೇಕಂತ ಹೋಗ್ಬೋದು. ಅರ್ಥಲ್ವಾ? ಈ ರೀತಿಯಾಗಿ ಫಲಭಾಗಕ್ಕೆ ಹೋದ್ರೆ ನೀವು ಸತ್ಯಾಂಶ ತೆಗಿಬಹುದು. ಇನ್ನು ಟೆಕ್ನಿಕ್ ಹೇಳ್ಬೇಕಾದ್ರೆ ಯಾವುದೇ 12 ಲಗ್ನಕ್ಕೆ ಯಾರು ಮನೆ ಕಟ್ತಾರಪ್ಪ, ಮನೆ ವಿಚಾರ ಬೇರೆ ವಿಚಾರ ಮಾತಾಡ್ತಾರ, ಯಾರಪ್ಪ ಮನೆ ಕಟ್ತಾರೆ ಅಂತ ಅಂದ್ರೆ ಋಷಭ ಲಗ್ನ ತಗೊಳ್ಳಿ. ಇಷ್ಟೊತ್ತು ಮೇಷ ಲಗ್ನ ಆಗೋದು, ಸೆಕೆಂಡ್ ಋಷಭ ಲಗ್ನ. ಋಷಭ ಲಗ್ನಕ್ಕೆ ಅಪ್ಪಡ ಬುಧಾದಿತ್ಯ ಯೋಗ ಅಂದ್ರೆ ಋಷಭ ಲಗ್ನ ಮಾತ್ರ ತಿಳ್ಕೊಂಬೇಡಿ. ಬುಧಾದಿತ್ಯ ಯೋಗ ಎಲ್ಲ ನಿಮ್ಮ ಜಾತಕ ನೋಡ್ಕೊಳ್ಳಿ. ಬುಧಾದಿತ್ಯ ಯೋಗ ಎಲ್ಲ ಲಗ್ನಕ್ಕೂ ಇರುತ್ತೆ. ಆ ಋಷಭ ಲಗ್ನಕ್ಕೆ 100% ಬುಧಾದಿತ್ಯ ಯೋಗ ಫಾರ್ಮ್ ಆಗೇ ಆಗುತ್ತೆ. ಯಾಕೆ?
4ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ, 4th lord and 5th lord, ಕೇಂದ್ರಾಧಿಪತಿ ತ್ರಿಕೋಣಾಧಿಪತಿ ಬುಧಾದಿತ್ಯ ಎಲ್ಲಾದ್ರೂ ಕಿರ್ತೆ. ಆ ವೃಷಭ ಲಗ್ನಕ್ಕೆ ಏ ಕ್ಲಾಸು, ಇನ್ನೊಂದು ಲಗ್ನ ಯಾವ್ದಪ್ಪ ಧನು ಲಗ್ನಕ್ಕೆ. 2 ಲಗ್ನಕ್ಕೆ ಬುಧಾದಿತ್ಯ ಯೋಗ ವರ್ಕ್ ಮಾಡೋದು, ಇನ್ನೆಲ್ಲ ವರ್ಕ್ ಮಾಡಲ್ಲ. ಬುಧಾದಿತ್ಯ ಯೋಗ ಅಂತ ಇದೆ. ವೃಷಭ ಲಗ್ನಕ್ಕೆ ಕೇಂದ್ರಾಧಿಪತಿ ಆಗಿ ರವಿ ಆಗ್ತಾನೆ, ಪಂಚಮಾಧಿಪತಿ ಬುಧ ಆಗ್ತಾನೆ. ಇಂಥ ವ್ಯಕ್ತಿ ಎಲ್ಲಿ ಕೂತ್ಕೊಂಡ್ರು ರಾಜ 4ನೇ ಮನೆ ಅಧಿಪತಿ ಮನೆ ಕಟ್ಸೋನು, ಅವನ ಜೊತೆ ತ್ರಿಕೋಣ ಸೇರ್ಕೊಂಡ ಪ್ಯೂರ್ಲಿ ಬುಧಾದಿತ್ಯ ಯೋಗ ಕೇಂದ್ರ ತ್ರಿಕೋಣ ಕೂತ್ಕೊಂಡ್ರೆ ಆ ಅದ್ದುರಿಯಾದ ಮನೆ ಕೊಡ್ತಾನೆ. ಇನ್ನೊಬ್ಬ ಶುಕ್ರವಾರ ಬೇಕಾದ್ರೆ ಇರ್ಬೋದು, ಇವ್ರ ಜೊತೆಯಲ್ಲಿ ಮನೆ ಕಟ್ಟಿ ಕೊಡ್ತಾರೆ. ಇವ್ರ ಜೊತೆಲಿ ಯಾರು ಕುಜ ಬರ್ಕೊಡ್ದು, ಮತ್ತೆ ಗುರು ಬರ್ಕೊಡ್ದು, ಮತ್ತೆ ರಾಹುಕೇತು ಸೇರ್ಕೊಡ್ದು. ಇನ್ನು ಮಿಥುನ ಲಗ್ನಕ್ಕೆ, ಮಿಥುನ ಇಷ್ಟೊತ್ತು ಬುಧಾದಿತ್ಯ ಯೋಗ ಆಯ್ತು. ಮಿಥುನ ಲಗ್ನಕ್ಕೆ ಏನಪ್ಪಾ ಅಂತ ಅಂದ್ರೆ ಲಕ್ಷ್ಮೀನಾರಾಯಣವರು. ಲಕ್ಷ್ಮಿ ಯಾರು? ಶುಕ್ರ. ನಾರಾಯಣ ಯಾರು? ಬುಧ. ನಾರಾಯಣ ಬುಧ ತಾನೆ, ಲಕ್ಷ್ಮಿ ಯಾರು? ಶುಕ್ರ. ಯಾವಾಗ ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿ ಪ್ಲಸ್ 4th lord ಯಾರು? ಮಿಥುನ ಲಗ್ನಕ್ಕೆ ಅವನೇನೆ, ಯಾರು? ಬುಧಾನೆ. 5th lord ಯಾರು? ಶುಕ್ರ. ಅಂದ್ರೆ 4th lord ಶುಕ್ರ. 4ನೇ ಮನೆ ಅಧಿಪತಿಗೆ ಯಾವ್ದಾದ್ರು ತ್ರಿಕೋಣಾಧಿಪತಿ ಸಂಬಂಧ ಬರಲಿ, ಇವನು ಒಬ್ಬನೇ ಅಲ್ಲ, ವಚಕ್ಕೆ 9ನೇ ಅಧಿಪತಿಯ ಸಂಬಂಧ ಬಂದು 4ನೇ ಅಧಿಪತಿಗೆ ಮನೆ ಕಟ್ತಾನೆ. ಏನು ಅಭ್ಯಂತರ ಅದೇ ಡೌಟೇ ಪಡಬೇಡಿ. ತ್ರಿಕೋಣಾಧಿಪತಿ ಸಂಬಂಧ ಕೇಂದ್ರಾಧಿಪತಿಗೆ ಬಂದು ವಚಕದಲ್ಲಿ ಯಾವುದೇ ಕೇಂದ್ರದಲ್ಲಿ ಸ್ಥಿತನಾಗಿ ಅದು ಮಿತ್ರಕ್ಷೇತ್ರ ಆಗಿರ್ಬೇಕು, ಸ್ವಕ್ಷೇತ್ರ ಆಗಿರ್ಬೇಕು. 100% ಧೈರ್ಯ ಕಾನ್ಫಿಡೆನ್ಸ್ ಇಟ್ಕೊಂಡು ಹೇಳ್ಬೋದು. ಅರ್ಥ ಆಯ್ತಾ? ಇನ್ನು ಕಟಕ ಲಗ್ನಕ್ಕೆ ಕುಜ ಯೋಗ ಕಾರಕ. ಆದ್ರೆ ಕುಜ ಯೋಗ ಕಾರಕ ಆಗಿದ್ದ ಬುಧ ಚಂದ್ರ ರುಚಿನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಪಾಪಕ್ಕೆ ಅವನ ಯೋಗ ಕಾರಕ ಸರಿ, ಆದ್ರೆ ಅವನ ಕಾರಕತ್ವ ನಿಂತು ಉಪಯೋಗಿಸ್ತಾನೆ. ಗಲಾಟೆ ಕಾರಕತ್ವ ಒಂದು. ಕುಜ ಕಟಕ ಲಗ್ನಕ್ಕೆ ಯೋಗ ಕಾರಕ. ನ್ಯಾಚುರಲ್ ಅವನ ಜನರಲಿ ಕಾರಕತ್ವ ಏನಿದೆ, ಗಲಾಟೆ, ಬಡಿ ಮಿಲಿಟರಿ ಮ್ಯಾನ್ ಅವನು. ಅರ್ಥ ಆಯ್ತಾ? ಅದರಿಂದ ಚಂದ್ರ ಮತ್ತು ಯಾರು? ಗುರು ಇತಿನೇ ಒಳ್ಳೆಯದು. ಯಾಕೆಂದ್ರೆ ಲಗ್ನಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ ಅವ್ರ ರೀತಿ ಎಲ್ಲೇ ಇದು ಕೊಡ್ತಾರೆ. ಯಾವುದಕ್ಕೆ? ಯಾವ ಲಗ್ನಕ್ಕೆ? ಕಟಕ ಲಗ್ನಕ್ಕೆ. ಕಟಕ ಲಗ್ನಕ್ಕೆ 4ನೇ ಮನೆ ಅಧಿಪತಿ ಯಾರು? ಶುಕ್ರ. ಅರ್ಥ ಆಯ್ತಾ? 9ನೇ ಮನೆ ಅಧಿಪತಿ ಯಾರು? ಗುರು. ಒಳ್ಳೆ ಅಂದ್ರೆ 4ನೇ ಮನೆ ಅಧಿಪತಿ 9ನೇ ಮನೆ ಆಗಲಿ 5ನೇ ಮನೆಯವನಾಗಲಿ ಸೇರ್ಕೊಂಡ್ರೆ ಮನೆ ಕಟ್ತಾನೆ. ಅರ್ಥ ಆಯ್ತಾ? ಮನೆ ವಿಚಾರ ಮಾತಾಡ. ಅವ್ರು ಎಲ್ಲಿರ್ಬೇಕು? ಕೇಂದ್ರ ತ್ರಿಕೋಣದಲ್ಲಿ ಇರಬೇಕು. ಇನ್ನು ಸಿಂಹ ಲಗ್ನ ವಿಶೇಷ. ಯಾಕೆ ಸಿಂಹ ಲಗ್ನದವರು ಜಾಸ್ತಿ ಜನ ಇದ್ದಾರೆ. ನಮ್ಮ ಭಾಸ್ಕರ ಸಿಂಹ ಲಗ್ನದವರು, ಅವರೆಲ್ಲ ಕಮಾಂಡಿಂಗ್ ಬೇಕೇ ಬೇಕು, ಅದು ಬೇಕೇ ಬೇಕು. ಔಟ್ ಸಿಸ್ಟಮ್ ಇದು ಬೇಡಬೇಕೇನೋ ಬೇಡಕ್ಕೆ ಬೇಡ. ಆ ಲಗ್ನಕ್ಕೆ ಪೂರ್ವ ಪುಣ್ಯಾಧಿಪತಿ ಆಗಿದೆ ಗುರು ಪ್ಲಸ್ ಕುಜ. ಅರ್ಥ ಆಯ್ತಾ? ಬೆಸ್ಟ್ ಕಾಂಬಿನೇಷನ್ ಒಂದು ಸಿಂಹ ಲಗ್ನಕ್ಕೆ ರವಿ ಪ್ಲಸ್ ಗುರು. ರವಿ ಲಗ್ನಾಧಿಪತಿ ಪ್ಲಸ್ ಗುರು. ಅಷ್ಟಂಗದ ದೋಷ ಇರ್ಕೊಡ್ದು ವಚಕ್ರದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ, ಮನೆ ಕಟ್ಟೆ ಯೋಗ ಇರುತ್ತೆ. ಅರ್ಥ ಆಯ್ತಾ? ಯಾವ ಲಗ್ನಕ್ಕೆ? ಸಿಂಹ ಲಗ್ನಕ್ಕೆ. ಮತ್ತೆ ಕನ್ಯಾ ಲಗ್ನಕ್ಕೆ ಯಾರು? 4ನೇ ಅಧಿಪತಿ ಗುರು. ಇದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕನ್ಯಾ ಲಗ್ನ ಈ ಮೂಲ ಲಗ್ನಗಳಿಗೆ ದೋಷ ಇರುತ್ತೆ ಸ್ವಲ್ಪ. ಕೇಂದ್ರಾಧಿಪತಿ ದೋಷ ಐತೆ, ಬಾಲಕಾಧಿಪತಿ ಅಂತೆ, ಮಾಲಕಾಧಿಪತಿ ಅಂತೆ ಇರುತ್ತೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಟೈಮ್ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾಕೆ ತಗೋಬೇಕು ಕೇಂದ್ರಾಧಿಪತಿ ದೋಷ ಅನ್ನೋದು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನ್ನ ಮಾತಿನ ಒಂದು ಲೆವೆಲ್ ಬೇಕಾಗಿದೆ ಅಂತ ನನ್ನ ಅನಿಕೆಗಳು. ಇನ್ನು ತುಲಾ ಲಗ್ನನ ಕನ್ಯಾ ಲಗ್ನಕ್ಕೆ ನೀವು 4ನೇ ಮನೆ ಗುರು ಹೋಗ್ತಾನೆ. ಇವನ ಜೊತೆಯಲ್ಲಿ ನೋಡಿ ಗುರು ಶುಕ್ರ ಯುತಿ ಅದ್ಭುತವಾಗಿರುತ್ತೆ. ಯಾಕೆ? ಭಾಗ್ಯಾಧಿಪತಿ 5ನೇ ಮನೆ ಕೊಡ್ಬೋದು. ಶನಿ ಇದು ಚೆನ್ನಾಗಿರಲ್ಲ, ತಿಳ್ಕೊಂಬಿಡಿ. ಪೂರ್ವ ಪುಣ್ಯಾಧಿಪತಿ 5ನೇ ಮನೆ ಗುರು, ಪೂರ್ವ ಪುಣ್ಯಾಧಿಪತಿ ಶನಿ ಆಗ್ತಾನೆ, ಗುರು 4ನೇ ಮನೆಯವನು ಆಗ್ತಾನೆ. ಆದ್ರೆ ಶನಿ ಸಂಬಂಧಕ್ಕಿಂತ 100% 100ಕ್ಕೂ 100 ಯೂನಿಟಿ ಭಾಗ್ಯಾಧಿಪತಿ. ಕೇಂದ್ರಾಧಿಪತಿ ಒಬ್ಬ, ಭಾಗ್ಯಾಧಿಪತಿ ಒಬ್ಬ, ಅದು ಹೆಚ್ಚಿನ ಫಲ. ನೀವು 100ಕ್ಕೂ 100% ಏನು ಅನುಮಾನವೇ ಬೇಡಬೇಡಿ. ಗುರು ಶುಕ್ರು ಎನಿಮಿಸ್ ಅಂತ ನೀವು ಥಿಂಕ್ ಮಾಡಕ್ ಹೋಗ್ಬೇಡಿ. ಇಬ್ರು ಶುಭಗ್ರಹಗಳೇ. ಒಬ್ಬ ಕೇಂದ್ರಾಧಿಪತಿ ಹೋಗ್ತಾ, ಒಬ್ಬ ತ್ರಿಕೋಣಾಧಿಪತಿ ಆಗ್ತಾನೆ. ಕೇಂದ್ರಾಧಿಪತಿ ದೋಷ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಭಾಗ್ಯಾಧಿಪತಿ ಸೇರ್ಕೊಂಡ್ರೆ ಅವ್ರ ವಚಕ್ರದಲ್ಲಿ ಯಾವುದೇ ಮೇಲೆ ಕೂತ್ಕೊಳ್ಳಿ, ಕೇಂದ್ರ ತ್ರಿಕೋಣದಲ್ಲಿ ಕೂತ್ಕೊಂಡ್ರೆ 100% ಕೊಡ್ತಾರೆ. ಅರ್ಥ ಆಯ್ತಾ? ತುಲಾ ಲಗ್ನ ನೆಕ್ಸ್ಟ್
ವೃಶ್ಚಿಕ ಲಗ್ನಕ್ಕೆ ತುಲಾ ಲಗ್ನಕ್ಕೆ ಸೇಮ್ ಇದೆ. ಯಾರು ಅಲ್ಲ, ತುಲಾ ಲಗ್ನಕ್ಕೆ 4ನೇ ಮನೆ ಶನಿ ಆಗ್ತದೆ. 4ನೇ ಮನೆ ಜೊತೆ ಯಾರಾಗ್ತದೆ ಅಂತೀರಾ? ತುಲಾ ಲಗ್ನಕ್ಕೆ ಬುಧ ಭಾಗ್ಯಾಧಿಪತಿ. ಅರ್ಥ ಆಯ್ತಾ? 4ನೇ ಮನೆ ಅವನು ಮನೆ ಕಟ್ಟೋನು, ಅವ್ನಿಗೆ ಯಾರು ಸಪೋರ್ಟ್ ಬೇಕು? ತ್ರಿಕೋಣಾಧಿಪತಿ ಸಪೋರ್ಟ್ ಬೇಕು. ಯಾರು? ಬುಧ. ಅರ್ಥ ಆಯ್ತಾ? ಶುಕ್ರ ಬುಧನ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್. ಹೇಗೆ ಗುರು ಬುಧನ ಕಾಂಬಿನೇಷನ್ ಈ ಮೂಲೆ ಲಗ್ನಗಳಿಗೆ, ಈ ಲಗ್ನಗಳಿಗೆ ಶುಕ್ರ ಮತ್ತು ಗುರು ಕಾಂಬಿನೇಷನ್ ಬಚಕ್ರದಲ್ಲಿ ಎಲ್ಲರೂ ಕೂತ್ಕೊಳ್ಳಿ ಕೊಡ್ತಾರೆ. ನೆಕ್ಸ್ಟ್ ವೃಶ್ಚಿಕಕ್ಕೆ ಚಂದ್ರ ಭಾಗ್ಯಾಧಿಪತಿ. ಆದ್ರೆ ಈ ಭಾಗ್ಯಾಧಿಪತಿ ಅವ್ನು ಕೊಡಬೇಡಿ, ಯಾಕೆ ಅವ್ನು ಬಾಧಕಾಧಿಪತಿ ಗೌಡ ಆಗ್ತಾನೆ. ಅದು ತಿಳ್ಕೊಬೇಕು ನೀವು. ಭಾಗ್ಯಾಧಿಪತಿ ಚಂದ್ರ ಅಂತ ತಿಳ್ಕೊಬೇಡಿ, ಅವನು ಬಾಧಕಾಧಿಪತಿಗ ಆಗ್ತಾನೆ. ಭಾಗ್ಯ ಬೇಕಾದ್ರೆ ಕೊಡ್ಬೋದು, ಬಾಧಕ ಬೇಕಾದ್ರೆ ಕೊಡ್ಬೋದು. ನಿನಗೆ ಎರಡಕ್ಕೂ ರೈಟ್ಸ್ ಇದೆ ಅವನಿಗೆ. ನಮ್ ಕಾಜ ಕೊಟ್ಟ ಬಾಧಕನೇ ಕೊಟ್ಬಿಡ್ತಾನೆ. ಅದಕ್ಕೆ ಚಂದ್ರ ತಗೊಳ್ಳೋದು ಬೇಕಾಗಿಲ್ಲ. ಈ ಲಗ್ನಕ್ಕೆ, ಅದು ವೃಶ್ಚಿಕ ಲಗ್ನಕ್ಕೆ ಗುರು ಪ್ಲಸ್ ಇನ್ನೊಬ್ಬ ಯಾರು? ಪೂರ್ವಪುಣ್ಯಾಧಿಪತಿ ಗುರು, ಇನ್ನೊಬ್ಬ ಕೇಂದ್ರಾಧಿಪತಿ ಆಗ್ಬೇಕಲ್ಲ. ಯಾರು? ರವಿ. ವೆರಿ ಗುಡ್. ನೋಡು, ಒಳ್ಳೆ ಪಾಯಿಂಟ್. ಒಳ್ಳೆ ಪಾಯಿಂಟ್. ದಶಮಾಧಿಪತಿ ಯಾರು? ವೃಶ್ಚಿಕ ಲಗ್ನಕ್ಕೆ ದಶಮಾಧಿಪತಿ ಕೇಂದ್ರಾಧಿಪತಿ ದೋಷ ಪಾಪಗಳಿಗೆ ಬಂದ್ಬಿಟ್ರೆ 100% ಪ್ಯೂರ್ಲಿ ಅವರು ಪಾಪತ್ವ ಇರಲ್ಲ. ಅವ್ರಿಗೆ ಪಾಪಗಳು ಕೇಂದ್ರಾಧಿಪತಿ ಪ್ಯೂರ್ಲಿ ಆಗ್ತಾರೆ. ಇವು ತ್ರಿಕೋಣಾಧಿಪತಿ ಗುರು ರವಿ ಕಾಂಬಿನೇಷನ್ ಬಚಕ್ರದಲ್ಲಿ ಎಲ್ಲಾರು ಮನೆ ಕಟ್ಟೆ ಕಟ್ತಾರೆ. ಏನು ಇದೇ ಮಾಡಬೇಡಿ. ಇನ್ನ ನೆಕ್ಸ್ಟ್ ಯಾವುದು? ಧನಸ್ಸು 4ನೇ ಅಧಿಪತಿ ಅವನೇ ಆಗ್ತಾನೆ, ಲಗ್ನಾಧಿಪತಿ ಅವನೇ ಆಗ್ತಾನೆ. ಧನಸ್ಸಕ್ಕೆ ತ್ರಿಕೋಣಾಧಿಪತಿ ಚಂದ್ರ ಆಗ್ತಾನೆ. ಅವನಿಗೆ ತ್ರಿಕೋಣಾಧಿಪತಿ ಚಂದ್ರ ಕೊಡಕ್ಕಿಂತ ಯಾಕೆ ಬಾಧಕಾಧಿಪತಿ ಆಗ್ತಾನೆ. ಅವನಿಗೆ ಇವಾಗ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಕುಜಿಗೆ ಕೊಟ್ಬಿಡಿ. ರವಿ ಭಾಗ್ಯಾಧಿಪತಿ, ರವಿ ಪ್ಲಸ್ ಗುರು ಭಾಗ್ಯಾಧಿಪತಿ ಪ್ಲಸ್ ಲಗ್ನಾಧಿಪತಿ ಪ್ಲಸ್ ಚತುರ್ಥಾಧಿಪತಿ ಎಲ್ಲಾದ್ರೂ ಕೂತ್ಕೊಂಡು. ಇನ್ನ ಮಕರ ಲಗ್ನಕ್ಕೆ ಶುಕ್ರಾನ ಯೋಗಕಾರಕ. 4ನೇ ಮನೆ ಅಧಿಪತಿನ ಅವನಿಗೆ ಬರುತ್ತೆ, 9ನೇ ಮನೆ ಅಧಿಪತಿನ ಅವನಿಗೆ ಬರುತ್ತೆ. ಯಾರು? ಶುಕ್ರ. ಅವನು ಯೋಗಕಾರಕ. ಬಚಕ್ರದ ಎಲ್ಲಾರು ಅವನ ಕಾರಕನೂ ಬೇರೆ. ಅವನು ಮನೆ ಕಟ್ಟಕ್ಕೆ ಜನನಿ ಕಾರಕ ಅವನು. ಅರ್ಥ ಆಯ್ತಾ? ಬಚಕ್ರದಲ್ಲಿ ಪಾಪಕ್ಕೆ ಸಂಬಂಧ ಇಲ್ಲದೆ ಹೋದ್ರೆ ನಿಜವಾಗ ಒಂದು ದಶಾಭಕ್ತಿಯಲ್ಲಿ ಮನೆ ಕಟ್ಟುತ್ತಾನೆ ಅಂತ ಹೇಳ್ಬೋದು. ಇನ್ನ ಕುಂಭ ಸೇಮ್ ಕಾಂಬಿನೇಷನ್. ಬುಧ ಪ್ಲಸ್ ಶುಕ್ರ ಮಹಾನ್ ಯೋಗಕಾರಕ. ಬುಧ ಪೂರ್ವಪುಣ್ಯಾಧಿಪತಿ, ಅವನು ಒಳ್ಳೆ ಕಾಂಬಿನೇಷನ್ ಕೊಡ್ತಾನೆ. ಇನ್ನ ಮೀನ್ ಲಗ್ನಕ್ಕೆ ಬುಧ ಪ್ಲಸ್ ಇನ್ನೊಬ್ರು ಯಾರು? ಮೀನ್ ಲಗ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳೋರು ಚಂದ್ರ. ಅದು ಇವ್ರು ಪ್ರಾಬ್ಲಮ್ ಅಲ್ಲ. ಚಂದ್ರ ಬೇಕಾದ್ರೆ ಒಪ್ಕೋತಾನೆ, ಬುಧ ಒಪ್ಕೊಳ್ಳಲ್ಲ. ಅವನು ಚಂದ್ರ ಒಪ್ಕೊಂಡ್ಬಿಡ್ತಾನೆ, ನನ್ನ ಮಗ ಪಾಪ ನೀನು ಅಂತ. ಆದ್ರೆ ಬುಧ ಒಪ್ಕೊಳ್ಳಲ್ಲ, ನೀನು ನಮ್ಮಪ್ಪ ದೂರಾನೇ ಇರೋನು, ನನಗೆ ಬೇಡ ಅಂತ. ಇಲ್ಲಿ ಯಾರು ನಾವು ನೋಡ್ಬೇಕಾಗಿರೋದು? ಮೀನ್ ಲಗ್ನ 4ನೇ ಅಧಿಪತಿ ಮನೆ ಕಟ್ಕೊಂಡು ಬುಧ, ಅವನ ರೈಟ್ ಜಾಸ್ತಿ ಇರುತ್ತೆ. ಅದೇ ಬುಧದಿಂದ ಚಂದ್ರಕ್ಕಿಂತ ಬೇರೆ ಕಾಂಬಿನೇಷನ್ 9ನೇ ಮನೆ ಯಾರು? ಪೂಜೆ ಅವನು ಚಂದ್ರ ಆಗ್ತಾನೆ. ಅರ್ಥ ಆಯ್ತಾ? ಬೆಸ್ಟ್ ಅಂತ ಅಂದ್ರೆ ಶುಕ್ರಿಗೆ ಕೊಟ್ಬಿಡ್ಬೇಕು. ಇನ್ನೇನು ಇದು ಇಲ್ಲ ನಮ್ಗೆ. ಶುಕ್ರ ಹೌದು, ಪೂಜಾ ಇವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಕಮ್ಮಿ ಮೇಡಮ್. ಬುಧಂಗು ಪರಸ್ಪರ ವೈರತ್ವ. ಚಂದ್ರಕ್ಕೆ ಬುಧಂಗು ಚಂದ್ರ ಬೇಕಾದ್ರೆ ಅಪ್ಡೇಟ್ ಮಾಡ್ತಾನೆ, ಬುಧ ಅಪ್ಡೇಟ್ ಮಾಡೋದೇ ಇಲ್ಲ. ಅದು ಬುಧಾನ ಹೇಳ್ಬೇಕು. ನೀವು ನಿಮ್ ಜಾತಕ ನೋಡ್ಕೊಳ್ಳಿ. ಚಂದ್ರ ಮಿಥುನದಲ್ಲಿ ಒಳ್ಳೆ ಫಲ ಕೊಟ್ಬಿಡ್ತಾನೆ, ಆ ಬುಧ ಕಟಕದಲ್ಲಿ ಫಲ ಕೊಡಲ್ಲ ಅವನು. ಇದು ಜ್ಯೋತಿಷ್ಯ ಫಾರ್ಮುಲಾನೇ ಇದೆ. ಇದು ನಾನು ಹೇಳಿದಲ್ಲ, ನಾನು ಡ್ಯಾಶ್ ಮೇಲೆ ಹೇಳ್ತಾ ಇಲ್ಲ. ಬೈಕ್ ಬಂದಿಗೆ ನಿಮ್ಮ ಅನೇಕ ಕ್ಲಾಸಿಕಲ್ ಬುಕ್ ನಲ್ಲಿ ವಿಚಾರ ಇದೆ ನೋಡ್ಕೊಳ್ಳಿ. ಧಾರಾವಾಣಿ ಇದೆ, ಮಲದೀಪಿಕಾ ಇದೆ, ಎಲ್ಲದರಲ್ಲೂ ಈ ವಿಚಾರ ಇದೆ. ಚಂದ್ರ ಬೇಕಾದ್ರೆ ಅವನು ಮಿಥುನದಲ್ಲಿ ಫಲ ಕೊಟ್ಬಿಡ್ತಾನೆ, ಆದ್ರೆ ಕಟಕದಲ್ಲಿ ಬುಧ ಮಾತ್ರ ಅವ್ರು ಏನ್ ಮಾಡೋದು ಫಲ ಕೊಡಲ್ಲ. ಅವನದೇ ನಕ್ಷತ್ರ ಇದೆ, ಅವನ ನಕ್ಷತ್ರದಲ್ಲಿ ಫಲ ಕೊಡಲ್ಲ ಅನ್ಬಿಡ್ತಾರೆ. ಈ ರೀತಿಯಾಗಿ ಫಲಭಾಗಕ್ಕೆ ಹೋದ್ರೆ ಹೆಚ್ಚಿನ ಉಪಯೋಗ ಆಗುತ್ತೆ. ಇನ್ನು ಇದೇ ತರ ಹೇಳ್ದವ್ರು 12 ಲಕ್ಷ ಇನ್ನು ಯೋಗ ಕಾರಣ ಹೇಳ್ಬೇಕಾದ್ರೆ ಇನ್ನು ಸ್ಪೆಷಲ್ ಟೆಕ್ನಿಕ್ ಬಂದಿದೆ, ಅದೊಂದು ಹೇಳ್ಬಿಡ್ತೇನೆ. ಆಮೇಲೆ ಆನ್ಲೈನ್ ಅರ್ಥದ ಏನಪ್ಪ ಟೆಕ್ನಿಕ್ ಅಂತಂದ್ರೆ, ಇದಕ್ಕೆ ಭಾವಕ್ಕೆ ಭಾವ ಅನ್ನೋದು ದೊಡ್ಡ ವಿಚಾರ. ಅಂದ್ರೆ ಲಗ್ನಕ್ಕೆ ಚಂದ್ರ 4ನೇ ಮನೆಯಲ್ಲಿ, ಗುರುವಿಗೆ 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇಟ್ಕೊಂಡು ಚೆನ್ನಾಗಿ ಮನೆ ಕೊಟ್ಕೊಳ್ಳಿ ಅಂತ ಆಸೆ ಪಟ್ಕೊಂಡು ಇಟ್ಕೋಣ. 4ನೇ ಮನೆಯಲ್ಲಿ ಗುರುವಿಗೆ ಭಾಗ್ಯಾಧಿಪತಿ 4ನೇ ಮನೆ ಇಟ್ಬಿಡ್ತಾರೆ.
ಅವನೇನ್ ಹೇಳ್ತಾನೆ, ಲಗ್ನಕ್ಕೆ 4ನೇ ಮನೆಯಲ್ಲಿದ್ದಾನೆ, ಧನಸ್ಥಾನಕ್ಕೆ 3ನೇ ಮನೆ. ಅಂದ್ರೆ ಕುಟುಂಬದವ್ರಿಗೆ ಒಳ್ಳೇದಾಗುತ್ತೆ, ಕುಟುಂಬದವ್ರಿಗೆ ಧನ ಬರುತ್ತೆ. ಅರ್ಥ ಆಯ್ತಾ? ಮತ್ತೆ 3ನೇ ಸ್ಥಾನಕ್ಕೆ ಅಂದ್ರೆ ಭಾತೃಸ್ಥಾನಕ್ಕೆ 2ನೇ ಮನೆಗೆ ಬರ್ತಾನೆ. ಭಾತೃಸ್ಥಾನಕ್ಕೆ 2ನೇ ಅಂದ್ರೆ ಅಣ್ಣ ತಮ್ಮದಲ್ಲಿ ದುಡ್ಡಾಗುತ್ತೆ. ಅರ್ಥ ಆಯ್ತಾ? ಲಗ್ನಕ್ಕೆ 4ನೇ ಮನೆ, 3ನೇ ಮನೆಗೆ ಎಷ್ಟು ಬರ್ತಾನೆ? 2ನೇ ಮನೆಗೆ. ಅಂದ್ರೆ ಭಾತೃಗೆ ಅನುಕೂಲ, ಅಣ್ಣ ತಮ್ಮದಿಗೆ ಅನುಕೂಲ, ಅಣ್ಣ ತಮ್ಮದು ದುಡ್ಡು ಮಾಡ್ಕೋಬಹುದು. 5ನೇ ಮನೆಗೆ ಬಂದ್ರೆ ಮಕ್ಕಳಿಗೆ ಅನಾನುಕೂಲ. ಪಂಚಮಕ್ಕೆ ವೈಗೆ ಬಂದ್ಬಿಡ್ತಾನೆ. ಅರ್ಥ ಆಗ್ತದೆ ನಿಮಗೆ? ಸಬ್ಜೆಕ್ಟ್ ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸಬ್ಜೆಕ್ಟ್ ಹಿಡಿಯಕ್ಕೆ ಕಷ್ಟ ಇದು. 5ನೇ ಮನೆಗೆ 12ನೇ ಮನೆಗೆ ಬಂದ್ಬಿಡ್ತಾನೆ. ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಧಿಕ ಖರ್ಚು ಯಾರು ತಂದೆ ಮಾಡಬೇಕು. ಮಕ್ಕಳ ಹಾಸ್ಪಿಟ್ಲಿಗೆ ಖರ್ಚಾಗ್ಬೋದು, ಈ ತರ ಅದೇ ಖರ್ಚ ಇರುತ್ತೆ. 6ನೇ ಮನೆಗೆ ಲಾಭ ಬರ್ತಾನೆ. 6ನೇ ಮನೆಗೆ ಲಾಭಕ್ಕೆ ಬರ್ತಾನೆ ಅಂದ್ರೆ ಸಾಲ ತಗೊಂಡು ಮನೆ ಕಟ್ಟಿಸ್ಬೋದು ಆರಾಮಾಗಿ. 6ನೇ ಮನೆ ಸಾಲ. 6ನೇ ಮನೆಗೆ ಎಲ್ಲಿ ಬರ್ತಾನೆ? ಲಾಭಕ್ಕೆ ಬರ್ತಾನೆ. ಅರ್ಥ ಆಯ್ತಾ? 7ನೇ ಮನೆಗೆ ಎಲ್ಲಿ ಬರ್ತಾನೆ? ದಶಮಕ್ಕೆ ಬರ್ತಾನೆ. ಪತ್ನಿ ಸ್ಥಾನ. ಪತ್ನಿಗೆ ಗ್ರೇಟೆಸ್ಟ್, ಅವಳು ಹೈ ಪಿಚ್ ಅಲ್ಲಿ ಇರ್ತಾಳೆ. 7ನೇ ಮನೆ ಯಾವುದು? ವೇಸ್ಟ್ ಆಗಿ 7ನೇ ಮನೆ ಯಾವುದು? ತುಲಾ. ತುಲಾಗೆ 4ನೇ ಮನೆ ಏನಾಗುತ್ತೆ? 10ನೇ ಮನೆ. ಹೆಂಡತಿ ಭಾವಕ್ಕೆ ತುಲಾ ಬೇಸಕ್ನ ಹೆಂಡತಿ ಭಾವ ಜಡ್ಜ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಇದು ಕೊಟ್ಟೋಗ್ತೀನಿ, ಇದು ಪಾಯಿಂಟ್ ಸ್ವಲ್ಪ ಹೈಲಿ ಪಾಯಿಂಟ್ ಆಗುತ್ತೆ. 7ನೇ ಭಾವ ಹೆಂಡತಿ ಭಾವ. ಹೆಂಡತಿ ಭಾವಕ್ಕೆ 4ನೇ ಮನೆ ಏನಾಗುತ್ತೆ? 4ನೇ ಮನೆ ಚಂದ ದಶಮಕ್ಕೆ ಬರ್ತಾನೆ. ಅಂದ್ರೆ ಹೆಂಡತಿಗೆ ಫೆಮಿಲಿಯರ್, ಹೆಂಡತಿ ಮಾಡೋ ಉದ್ಯೋಗಗಳಲ್ಲಿ, ಮಾಡೋ ಕೆರಿಯರ್ ಆಗಲಿ ಅವಳು ಗ್ರೇಟ್ನೆಸ್ ಆಗ್ತದೆ. 8ಮಕ್ಕೆ ಎಲ್ಲಿ ಬರ್ತಾನೆ? ಭಾಗ್ಯಕ್ಕೆ ಬರ್ತಾನೆ. ತಂದೆಗೆ ಪೀಡೆ. ಅರ್ಥ ಆಯ್ತಾ? ಮತ್ತೆ ಭಾಗ್ಯಕ್ಕೆ 8ಮಕ್ಕೆ ಬರ್ತಾನೆ. ಇದು ಉಲ್ಟಾ ಇದೆ. ಭಾಗ್ಯಕ್ಕೆ 8ಮಕ್ಕೆ ಬರ್ತಾನೆ. ಭಾಗ್ಯಕ್ಕೆ 8ಮ ಇದೇ ತಂದೆ ಇಲ್ಲ ತಂದೆ ಸಾಲ ತಗೊಂಡು ಮನೆ ಕಟ್ಬೋದು, ತೊಂದರೆ ಹಾಕೋಬಹುದು. ಇನ್ನ ದಶಮಕ್ಕೆ ಎಲ್ಲಿ ಬರ್ತಾನೆ? 7ಮಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಯಾರು? ಚಂದ್ರ. 7ಮಕ್ಕೆ ಬರ್ತಾನೆ. ಮಾಡೋ ಉದ್ಯೋಗದಲ್ಲಿ ನಿಮಗೆ ಏನಿರುತ್ತೆ. ಲಾಭ ಸ್ಥಾನಕ್ಕೆ 8ಮಕ್ಕೆ ಬಂದ್ಬಿಡ್ತಾನೆ. ಏನ್ ಪ್ರಯೋಜನ ಇಲ್ಲ. ಮಾಡೋ ಆ ಲಾಭ ಸ್ಥಾನ ಅದು ಎಲ್ಲಿ ಬರ್ತಾನೆ? 8ಮಕ್ಕೆ ಬರ್ತಾನೆ. ಮತ್ತೆ ವ್ಯಯ ಸ್ಥಾನಕ್ಕೆ ಎಲ್ಲಿ ಬರ್ತಾನೆ? 5ಮಕ್ಕೆ ಬರ್ತಾನೆ. ಅರ್ಥ ಆಯ್ತಾ? ಅದೇ ವೈತನ ಪಂಚಮ ಅಂದ್ರೆ ಮೋಕ್ಷ ಸಾಧನೆಗೋಸ್ಕರ ಜಾತಕನು ಶ್ರಮ ಪಡ್ತಾನೆ. ಯಾಕಂದ್ರೆ 12ನೇ ಮನೆ ಮೋಕ್ಷ. 4ನೇ ಮನೆ ಎಲ್ಲಿ ಬರ್ತಾನೆ? ತ್ರಿಕೋಣಕ್ಕೆ ಬರ್ತಾನೆ. 9ನೇ ಬರ್ತಾನೆ. ಲಗ್ನಕ್ಕೆ ಎಲ್ಲಿ ಬರ್ತಾನೆ? 12ನೇ ಬರ್ತಾನೆ. 4ನೇ ಮನೆ ಚಂದ ಕಟಕಕ್ಕೆ ತ್ರಿಕೋಣಕ್ಕೆ ಬರ್ತಾನೆ. ಲಗ್ನಕ್ಕೆ 12ನೇ ಬರ್ತಾನೆ. ಈ ರೀತಿ ಭಾವಕ್ಕೆ ಭಾವ ತಗೊಳ್ಳೋದು. ಇನ್ನ ನೆಕ್ಸ್ಟ್ ಟೆಕ್ನಿಕ್ ಒಬ್ಬ ಇನ್ನೂ ತಪ್ಪಾಗಿರುತ್ತೆ. ನಕ್ಷತ್ರ ಇಲ್ಲೋ ಇದಕ್ಕೆ ಗುಂಡಿಗೆ ಹೋಗ್ತಿದೆ.